ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಸಿಟಿ ರವಿ ವಿರುದ್ಧ ಮಹಿಳಾ ಆಯೋಗಕ್ಕೂ ಕೂಡ ಕಾಂಗ್ರೆಸ್ ದೂರು ಸಲ್ಲಿಕೆ ಮಾಡಿದೆ. ಮನೋಹರ್ ನೇತೃತ್ವದಲ್ಲಿ ನಿಯೋಗದಿಂದ ದೂರು ಸಲ್ಲಿಕೆಯಾಗಿದೆ. ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಇದು ಕೇವಲ ಒಬ್ಬ ಹೆಣ್ಣು ಮಗಳಿಗೆ ಮಾಡಿದಂಥ ಅಗೌರವ ಅಲ್ಲ, ಇಡೀ ಮಹಿಳೆಯ ಕುಲಕ್ಕೆ ಮಾಡಿದಂಥ ಅವಮಾನ ಅಂತ ಹೇಳ್ತಾ ಇದ್ದಾರೆ. ಮಹಿಳಾ ವ್ಯಕ್ತಿತ್ವಕ್ಕೆ ಕುಂದು ತಂದಿದ್ದಾರೆ. ಇಂಥ ಹೇಳಿಕೆ ಸಮಾಜದಲ್ಲಿ ಗೌರವ ಕಳಿತವೆ. ಇವರ ಹೇಳಿಕೆ ತಲೆ ತಗ್ಗಿಸುವಂತಿದೆ. ಕೂಡಲೇ ಇವರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನ ಒಂದು ನಿಯೋಗ ಮಹಿಳಾ ಆಯೋಗಕ್ಕೆ ಮನವಿ ಮಾಡಿಕೊಂಡಿದೆ. ಮಹಿಳಾ ಆಯೋಗ ಇದನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು, ಯಾಕಂತ ಹೇಳಿದ್ರೆ ನೋಡಿ, ಒಬ್ಬ ಸಚಿವೆ ಆಕೆಯ ಚಾರಿತ್ರ್ಯದ ಬಗ್ಗೆ ಹೊಲಸು ಪದವನ್ನು, ಕೆಟ್ಟ ಪದವನ್ನು ಪ್ರಯೋಗ ಮಾಡಿದ್ದು ಯಾರಿಗೂ ಕೂಡ ಗೌರವ ತರೋದಿಲ್ಲ. ಅದು ಸಿಟಿ ರವಿಯೇ ಆಗಿರಲಿ, ಇನ್ನೊಬ್ಬರೇ ಆಗಿರಲಿ, ಆ ಜಾಗದಲ್ಲಿ ಯಾರಿದ್ರೂ ಕೂಡ ಅಷ್ಟೇ. ಆದರೆ ಮಹಿಳಾ ಆಯೋಗ ಈ ಹಿಂದೆ ನಾವು ಗಮನಿಸಿದ್ದೇವೆ. ಮಹಿಳಾ ಆಯೋಗ ಮುನಿರತ್ನ ಕೇಸ್ನಲ್ಲಿ ಯಾವೆಲ್ಲ ಹೆಜ್ಜೆಗಳನ್ನಿಟ್ಟಿತ್ತು ಅಂತ ಹೇಳಿ, ಮುನಿರತ್ನ ಕೇಸ್ನಲ್ಲಿ ಮಹಿಳಾ ಆಯೋಗ ತೆಗೆದುಕೊಂಡಿರುವಂಥ ಸ್ಟೆಪ್ಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಇಲ್ಲಿ ಕೂಡ ತೆಗೆದುಕೊಳ್ಳಾಗತ್ತಾ ನೋಡಬೇಕಾಗಿದೆ. ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದ ಪ್ರಯೋಗ ಕೇಸ್ ವಿಚಾರದಲ್ಲಿ ಸಭಾಪತಿಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ. ಸಿಟಿ ರವಿ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಮಹಿಳಾ ಆಯೋಗ ಆಗ್ರಹ ಮಾಡಿದೆ. ಸಾಮಾನ್ಯ ಹೆಣ್ಣು ಮಗಳೇ ಆಗಲಿ, ಶಾಸಕ ಹೆಣ್ಣೇ ಆಗಲಿ, ಅವರ ಬಗ್ಗೆ ಈ ರೀತಿ ಮಾತನಾಡಿರೋದು ಅಕ್ಷಮ್ಯ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿರುವಂಥ ಆರೋಪ ಗಂಭೀರವಾಗಿದ್ದು, ಯಾವುದೇ ಹೆಣ್ಣು ಮಗಳ ಚಾರಿತ್ರ್ಯವೇ ಆಗಲೇಬಾರದು. ಬಾಯಿಗೆ ಬಂದ ಹಾಗೆ ಮಾತನಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸಭಾಪತಿಗೆ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರವನ್ನು ಬರೆದಿದ್ದಾರೆ, ಆಗ್ರಹ ಮಾಡಿದ್ದಾರೆ. ಕೂಡಲೇ ಕ್ರಮ ತೆಗೆದುಕೊಳ್ಬೇಕು, ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡಲಾಗಿದೆ. ಮಾಡ್ಕೊಡ್ದು ನೀವು, ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ತನಿಖೆ ಆಗಲಿ, ನೀವು ಅದನ್ನೇ ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯ ನಮ್ಮಂತ ಅಂದ್ರೆ ಎಲ್ಲ ಜನರು ಜಾಲತಾಣಗಳಲ್ಲಿ ಯಾರು ತೇಜುವಧೆ ಮಾಡಬೇಡಿ. ಇದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿರುವಂಥ ಮಾತುಗಳು. ಶಾಸಕರೇ ಆಗಿರಲಿ, ಒಬ್ಬ ಸಾಮಾನ್ಯ ಹೆಣ್ಣು ಮಗಳೇ ಆಗಿರಲಿ, ಅಂಥವರ ವ್ಯಕ್ತಿತ್ವಕ್ಕೆ ಕುಂದು ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದನ್ನು ಮುಂದುವರಿಸಬೇಡಿ. ಒಂದು ಹೆಣ್ಣು ಮಗಳ ಮಾನಾಪಮಾನ ಪ್ರಶ್ನೆ ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ಕಲಿಬೇಕು. ಈ ಕುರಿತಂತೆ ಮೇಲ್ಮನೆಯ ಸಭಾಪತಿಗಳು ಸಿಟಿ ರವಿ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು, ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ, ಅಮಾನತು ಮಾಡಬೇಕು ಅಂತ ಹಲವರು ಹೇಳ್ತಾ ಇದ್ದಾರೆ. ಮಹಿಳಾ ಆಯೋಗ ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಪತ್ರವನ್ನು ಕೂಡ ಕಳಿಸಿದ್ದಾರೆ. ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ.